ಕಲಬುರಗಿಯ ಉದನೂರಿನ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇದೇ ಫೆಬ್ರವರಿ 22ರಂದು ಸಂಜೆ 5:30ಕ್ಕೆ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಹಾಗೂ ಅಪ್ಪಾಜಿ ಗುರು ಸೇವಾ ಭಾಗ್ಯ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಕುಮಾರ್ ಬಿ ಬಿರಾದರ್, ಸಂಸ್ಥಾಪಕ ಕಾರ್ಯದರ್ಶಿ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಉದನೂರಿನ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಅಪ್ಪಾಜಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಇದೇ ರವಿವಾರ 22ರಂದು ಸಾಯಂಕಾಲ 5:30 ಗಂಟೆಗೆ ಅಪ್ಪಾಜಿ ಗುರುಕುಲ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಜರುಗುವುದು. ಇದೇ ಸಂದರ್ಭದಲ್ಲಿ ಅಪ್ಪಾಜಿ ಗುರು ಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಸಾಂಸ್ಕೃತಿಕ, ಸಾಹಿತ್ಯಿಕ ಅನೇಕ ಕಾರ್ಯಕ್ರಮಗಳ ಮಾಡುವ ಮೂಲಕ ಜನಮನ್ನಣೆಯನ್ನು ಪಡೆದಿದ್ದಾರೆ. ಕಳೆದ ವರ್ಷ SSLCಯಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 2-3 ವರ್ಷಗಳಿಂದ ಸತತವಾಗಿ 95, 96, 97% ಫಲಿತಾಂಶವನ್ನು ಪಡೆಯುವ ಮೂಲಕ ತಂದೆ ತಾಯಿ ಮತ್ತು ಶಾಲೆ ಮತ್ತು ಕಲಬುರಗಿಯ ಕೀರ್ತಿಯನ್ನು ತಂದಿದ್ದಾರೆ. ಈ ಮಕ್ಕಳು ಬಡ ಮತ್ತು ದುರ್ಬಲರ ಇರ್ತಕ್ಕಂಥ, ಅಂದರೆ ಬಡತನ ರೇಖೆಗಿಂತ ಕೆಳಗಿರ್ತ ಮಕ್ಕಳು, ಮತ್ತು ತಂದೆ ತಾಯಿ ಕೂಲಿ ನಾಲಿ ಮಾಡ್ತಕ್ಕಂಥ ಮಕ್ಕಳು, ರೈತ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗಾಗಿ ಅತ್ಯುತ್ತಮ ಶಿಕ್ಷಣ ನೀಡುವ ಮೂಲಕ ಯಾವುದೇ ಡೊನೇಷನ್ ಇಲ್ಲದೆ 1,000 ರೂಪಾಯಿಯಂತೆ ಪೂರ್ವ ಪ್ರಾಥಮಿಕ ಶಾಲೆಗೆ ನಾವು ಪ್ರವೇಶವನ್ನು ಕೊಡ್ತೇವೆ. ಯಾವುದೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ತಂದೆ ತಾಯಿ, ಶಾಲೆ ಮತ್ತು ಅವರ ಒಂದು ಪರಿಸರ, ಒಂದು ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೇವೆ. ಆ ವಿದ್ಯಾರ್ಥಿಗಳಿಗಾಗಿ ಸಂಗೀತ, ನಾಟಕ, ಕರಾಟೆ, ಕಂಪ್ಯೂಟರ್ ಸೇರಿದಂತೆ ಅನೇಕ ಶಿಕ್ಷಣವನ್ನು ನೀಡುವ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಾರಕ್ಕೊಮ್ಮೆ ಚಿಂತನಗೋಷ್ಠಿ ಕೂಡ ನಡೀತದೆ. ಈ ಚಿಂತನಗೋಷ್ಠಿ ಸೇರಿದಂತೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣ ಕೂಡ ಈ ಸಂಸ್ಥೆಯಲ್ಲಿ ನೀಡಲಾಗ್ತದೆ. ಇದೇ ರವಿವಾರ ಸಾಯಂಕಾಲ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಜರುಗುವುದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಹಾಗೆಯೇ ನಮ್ಮ ಜಿಡಗ ಮುಗುಳಕೋಡದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಹಾಗೂ ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ನೇತೃತ್ವದಲ್ಲಿ ನಡೆತಕ್ಕಂಥ ಈ ಸಮಾರಂಭವನ್ನು ಸರಡಗಿಯ ಪರಮಪೂಜ್ಯ ಶ್ರೀ ರೇವಣಸಿದ್ಧ ಮಹಾಶಿವಯೋಗಿಗಳು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ACP ಬಸವೇಶ್ವರ ಹೀರಾ ಸರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಮಹಾದೇವ್ ಪಾಟೀಲ್ ಮತ್ತು ನಮ್ಮ ಭಜಂತ್ರಿ ಸರ್ ಅವರು, ರಾಘವೇಂದ್ರ ಭಜಂತ್ರಿ ಸರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಹಾಗೆಯೇ ಶಿವಾನಂದ ಕಜುರ್ಗಿ ದಿಶಾ ಕಾಲೇಜಿನ ಮಾಲೀಕರು, ಇವರು ಕೂಡ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸ್ತಾರೆ. ಮತ್ತು ಜಯತೀರ್ಥ ಪಾಟೀಲ್ ನಮ್ಮ ಗುರುಗಳು, ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಶರಣಬಸಪ್ಪ ಮಾಲಿಪಾಟೀಲ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಒಟ್ಟಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜಿಡಗ ಮುಗುಳಕೋಟದ ಪೀಠಾಧಿಪತಿ ಪರಮಪೂಜ್ಯ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಸೇವೆ ಮಾಡಿದಂಥ ಮಹಾನ್ ಭಾವರಿಗೆ ನಾವು ಗೌರವಪೂರಿತವಾಗಿ ರಾಷ್ಟ್ರ ಪ್ರಶಸ್ತಿಯನ್ನು, ಅಪ್ಪಾಜಿ ಗುರು ಸೇವಾ ಭಾಗ್ಯ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಇದು ರಾಷ್ಟ್ರ ಪ್ರಶಸ್ತಿ ಕಾರಣ ಏನಂತ ಕೇಳಿದ್ರೆ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ 4 ರಾಜ್ಯದಲ್ಲಿ ನಮ್ಮ 400 ಮಠಗಳ ಪೀಠಾಧಿಪತಿ ಪರಮಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರ ಆದೇಶದ ಮೇರೆಗೆ ಅವರೇ ಆಯ್ಕೆ ಮಾಡಿ ಭಕ್ತರನ್ನು ನಮಗೆ ಕೊಡ್ತಾರೆ. ಅಂಥವರನ್ನು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತದೆ. ಈ ಸಂದರ್ಭದಲ್ಲಿ ಕಲಬುರಗಿಯ ಮರಣೋತ್ತರ ಪ್ರಶಸ್ತಿಯನ್ನು ಶ್ರೀಮಂತರಾವ್ ತಂದೆ ಶಂಕರಪ್ಪ ಜಿಡಗ ಅವರಿಗೆ ನೀಡಲಾಗ್ತದೆ. ಅದೇ ರೀತಿಯಾಗಿ ಶ್ರೀಮತಿ ಸುಮಂಗಲ ಪಾಟೀಲ್ ಅವರು ಬೀದರ್ನಿಂದ, ಹಾಗೆಯೇ ಸಿದ್ದರಾಮ್ ಯಾದವಾಡ್ ಇವರು ಕೂಡ ಶ್ರೀಮಠದ ಪರಮ ಭಕ್ತರು, ಇವರು ಕಲಬುರಗಿಯಿಂದ. ಅದೇ ರೀತಿಯಾಗಿ ಅಣ್ಣಪ್ಪ ಮಲ್ಲಪ್ಪ ನಾವಿ ಇವರು ಮುಗುಳಕೋಟದ ಭಕ್ತರಾಗಿರುವುದರಿಂದ, ಹಾಗೆಯೇ ಕಲಬುರಗಿಯ ಜಿಡಗಾದ ಶರಣಬಸಪ್ಪ ಸಂಗಪ್ಪ ಸಲ್ಗರ್ ಇವರಿಗೆ ಈ ಬಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಈ ಪ್ರಶಸ್ತಿ, ಪಾರಿತೋಷಕ ಸೇರಿದಂತೆ ಇನ್ನಿತರ ಶಾಲು, ಹಾರ, ಪೇಟ, ಹಣ್ಣಿನ ಬುಕೆಯನ್ನು ಕೊಡುವ ಮೂಲಕ ಇವರನ್ನು ಗೌರವಿಸಲಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಸಕಲ ಜನತೆ ಬಂದು ಈ ಕಾರ್ಯಕ್ರಮವನ್ನು ನೋಡಿ ಕಣ್ತುಂಬಿಕೊಂಡು ಮಕ್ಕಳಿಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮಸ್ಕಾರ. ನಾನು ರಾಜ್ಕುಮಾರ್ ಬಿ ಉದನೂರ್, ಸಂಸ್ಥಾಪಕ ಕಾರ್ಯದರ್ಶಿ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಉದನೂರ್.